ಎನ್ನಂಬಿಕೆ ಬಳಗದಿಂದ ನಮಗೊಂದು ಕತೆ ಹೇಳ್ತಿಲ್ಲ ಪ್ಲೀಸ್? ಅಲ್ಲೊಂದು ದೊಡ್ಡದೊಂದು ಸರೋವರ ಇತ್ತು. ಆ ಸರೋವರದಲ್ಲಿ ಬೇರೆ ಬೇರೆ ಥರ ಪ್ರಾಣಿಗಳು ವಾಸವಾಗಿದ್ವು. ಅಲ್ಲಿ ಒಂದು ಆಮೆ ಕೂಡ ಇತ್ತು. ಆಮೆಗೆ ಇಬ್ಬರು ಸ್ನೇಹಿತರಿದ್ದರು, ಎರಡು ಕೊಕ್ಕರೆಗಳು. ಆ ಕೊಕ್ಕರೆಗಳು ಆವಾಗ ಬಂದು ಆಮೆನ ಭೇಟಿ ಮಾಡಿ ಹೋಗ್ತಾಯಿದ್ರು. ಒಂದು ಸಲ ಏನಾಯಿತು, ಒಂದು ಕೆಟ್ಟ ಬೇಸಿಗೆ ಬಂದು ಆ ಸರೋವರದಲ್ಲಿ ಇರೋ ನೀರೆಲ್ಲ ಹಿಂಗೆ ಹೋಯಿತು. ಆಗ ಕೊಕ್ಕರೆಗಳು ಆಮೆನ ಭೇಟಿ ಮಾಡೋದಕ್ಕೆ ಬಂದಾಗ ಆಮೆ ಹೇಳ್ತು, ಇಲ್ಲಿ ನೀರು ಹಿಂಗೆ ಹೋಗ್ತಾ ಇದೆ, ನನಗಿಲ್ಲಿ ಜೀವನ ಮಾಡೋಕ್ಕಾಗಲ್ಲ, ಬೇರೆ ಯಾವುದಾದ್ರು ನಿಮಗೆ ಗೊತ್ತಿರೋ ಸರೋವರ ಇದ್ದರೆ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಂತ ಕೇಳ್ತು. ಕೊಕ್ಕರೆಗಳು ಎಲ್ಲ ಕಡೆ ಸುತ್ತುತ್ತಾ ಇರುತ್ತವೆ, ಹಾಗಾಗಿ ಅವುಗಳಿಗೆ ಗೊತ್ತು ಸ್ವಲ್ಪ ದೂರದಲ್ಲೇ ಒಂದು ಸರೋವರ ಇದೆ, ಅಲ್ಲಿ ಸಾಕಷ್ಟು ನೀರಿದೆ ಅಂತ ಹೇಳ್ತು. ಅದನ್ನು ಕೇಳ್ತಿದ್ದ ಹಾಗೆ ಆಮೆಗೆ ಆಸೆ ಬಂದು, ಸರಿ ನನ್ನಲ್ಲಿ ಕರ್ಕೊಂಡು ಹೋಗಿ, ನಾನು ಅಲ್ಲಿ ವಾಸವಾಗಿರ್ತೀನಿ ಅಂತ ಹೇಳ್ತು. ಆದರೆ ಕೊಕ್ಕರೆಗಳಿಗೆ ಅನುಮಾನ ಬಂತು, ಹೇಗೆ ನೀನನ್ನು ಕರ್ಕೊಂಡು ಹೋಗೋದು, ನೀನು ಅಲ್ಲಿ ತನಕ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಎಷ್ಟೋ ವರ್ಷಗಳಾಗ್ಬಿಡುತ್ತೆ, ನೀನು ಹಾರೋದಕ್ಕೆ ಬರಲ್ಲ, ಹೇಗೆ ಕರ್ಕೊಂಡು ಹೋಗೋದು ಅಂತ. ಅದಕ್ಕೆ ಆಮೇಲೆ ಉಪಾಯ ಹೇಳ್ತು, ನೋಡಿ ಒಂದು ಕೋಲ್ ತಗೊಳ್ಳಿ, ಆ ಕಡೆ ಈ ಕಡೆ ನೀವಿಬ್ಬರು ಕೊಕ್ಕಲ್ಲಿ ಬಿಗಿಯಾಗಿ ಹಿಡ್ಕೊಳ್ಳಿ, ನಾನು ಮಧ್ಯದಲ್ಲಿ ಕಚ್ಕೊಂಡು ನೇತಾಡ್ಕೊಂಡು ನಿಮ್ಮ ಜೊತೆ ಬರ್ತೀನಿ, ನೀವು ಹಾರು ಹೋಗಿ ನನ್ನನ್ನು ಅಲ್ಲಿ ಸರೋವರದಲ್ಲಿ ಇಳಿಸ್ಬಿಡಿ. ಸರಿ, ಕೊಕ್ಕರೆಗಳಿಗೂ ಸ್ವಲ್ಪ ಭಯ ಆಯಿತು. ಹೇಳಿದ್ವು, ನೋಡು ನಾವೇನೋ ಕರ್ಕೊಂಡು ಹೋಗೋದಕ್ಕೆ ಒಪ್ಕೋತೀವಿ, ಆದರೆ ನೀನು ಅಕಸ್ಮಾತಾಗಿ ನೀನೇನಾದರೂ ಮಧ್ಯದಲ್ಲಿ ಬಾಯಿ ಬಿಟ್ಟರೆ ನೀನು ಕೆಳಗೆ ಬಿದ್ದು ನೀನು ಸಾಯ್ತೀಯಾ ಅಂತ ಎಚ್ಚರಿಕೆ ಕೊಟ್ಟವು. ಅದನ್ನು ಕೇಳಿಕೊಂಡು ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳಿ ಆಮೆ ಒಪ್ಕೊಳ್ತು. ಹಾಗೆ ಒಂದಿನ ಎರಡು ಕೊಕ್ಕರೆಗಳು ಒಂದು ಕೋಲ್ ತೊಗೊಂಡು ಬಂದು ಆಮೆನ ಮಧ್ಯದಲ್ಲಿ ನೇತಾಡಿಸ್ಕೊಂಡು ಹಾರೋಕ್ಕೆ ಶುರು ಮಾಡ್ತಿದ್ದಂಗೆ ಒಂದು ಸ್ವಲ್ಪ ದೂರ ಹೋದಾಗ ಅಲ್ಲಿ ಕೆಳಗಿದ್ದಂಥ ಕೆಲವು ಹುಡುಗರು, ಕೆಲವು ಪ್ರಾಣಿಗಳು ಎಲ್ಲ ಇವನ್ನ ನೋಡಿ ಆಡ್ಕೊಳ್ಳೋಕೆ ಶುರು ಮಾಡಿದ್ವು, ಗೇಲಿ ಹಾಕಿ ನಗೋದಕ್ಕೆ ಶುರು ಮಾಡಿದ್ವು. ಅದನ್ನು ನೋಡಿ ಸಹಿಸೋದಕ್ಕಾಗ್ದಲೇ ಆಮೆ ಏನು ಮಾಡ್ತು, ಅವ್ರಿಗೆಲ್ಲರಿಗೂ ನಾನು ಉತ್ತರ ಕೊಡಬೇಕು ಅಂತ ಹೇಳಿ ಬಾಯಿ ಬಿಡ್ತು. ಬಾಯಿ ಬಿಟ್ಟ ತಕ್ಷಣ ಮೇಲಿಂದ ಹಾರಿ ಕೆಳಗೆ ಬಿದ್ದು ಅದು ತನ್ನ ಪ್ರಾಣ ಕಳ್ಕೊಳ್ತು. ಇದರಿಂದ ನಮಗೆ ಕೆಲವು ನೀತಿಗಳು ಅರ್ಥ ಆಗುತ್ತೆ. ಏನೋ ಮೊದಲನೇದು, ನಮಗೆ ಆಪತ್ಕಾಲದಲ್ಲಿ ನಮಗೆ ಸಹಾಯ ಮಾಡೋಕ್ಕೆ ಬಂದವರು ನಮಗೆ ಸ್ನೇಹಿತರಾಗಿರಬೇಕು ಅನ್ನೋಂಥದ್ದು. ಆಮೇಲೆ ಕೊಕ್ಕರೆಗಳಲ್ಲಿ ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು. ಆದರೆ ಎರಡನೇದು ಕಲಿಬೇಕಾಗಿರೋದು, ನಮ್ಮ ಒಳ್ಳೆಯ ಸ್ನೇಹಿತರು ನಮಗೇನಾದರೂ ಒಂದು ಹೇಳಿದಾಗ ಅದನ್ನು ನಾವು ಪಾಲಿಸ್ಬೇಕು, ಅದರಿಂದ ನಮ್ಗೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ಅದನ್ನು ನಾವು ಒಪ್ಕೊಂಡು ಅದರಂತೆ ನಡೆಯೋದು ನಮಗೆ ಕ್ಷೇಮ ಅನ್ನೋದು ಎರಡನೇದರ್ಥ. ಇನ್ನು ಮೂರನೇ ನೀತಿ ಏನು, ಯಾರೋ ದಾರಿಯಲ್ಲಿ ಹೋಗೋರು ನಮ್ಮನ್ನು ಆಡ್ಕೊಂಡು ನಗ್ತಾ ಇದ್ದಾರೆ, ಅವರು ನಮ್ಮನ್ನು ಗೇಲಿ ಮಾಡ್ತಾ ಇದ್ದಾರೆ ಅಂತ ಅವ್ರಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಹೋದರೆ ಅದರಿಂದ ನಮಗೆ ನಷ್ಟ. ಈ ಮೂರು ನೀತಿಗಳನ್ನು ನಾವು ಈ ಕಥೆಯಿಂದ ತಿಳ್ಕೊಬೋದು.